ಶ್ರೀ ಮಾತ್ರೇ ನಮಃ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮಲ್ಲಿ ಇಲ್ಲಿ ಅನೇಕ ಧಾನ್ಯಗಳು, ನವಧಾನ್ಯಗಳಿರ್ಬೋದು, ನವಗ್ರಹಗಳ ಧಾನ್ಯಗಳಿರ್ಬೋದು, ಅದರಲ್ಲಿ ಹೆಚ್ಚು ಶಕ್ತಿ ಕೊಡ್ತಕ್ಕಂಥದ್ದು, ಧನಾಕರ್ಷಣೆ ಆಗ್ತಕ್ಕಂಥದ್ದು, ದೇವರ ಕೃಪೆಗೆ ಪಾತ್ರ ಆಗ್ತಕ್ಕಂಥದ್ದು, ಕಷ್ಟಗಳಿಂದ ಮುಕ್ತಿ ಆಗ್ತಕ್ಕಂಥ ವಿಶೇಷವಾದ ಒಂದು ಧಾನ್ಯ ಅಂತಂದರೆ ಅದು ಬಿಳಿ ಎಳ್ಳು. ಬಿಳಿ ಎಳ್ಳು, ಕಪ್ಪು ಎಳ್ಳಲ್ಲ. ಬಿಳಿ ಎಳ್ಳನ್ನು ನಾವು ಯಾವ ರೀತಿಯಾಗಿ ಧನಾಕರ್ಷಣೆಗೆ ಉಪಯೋಗಿಸ್ಕೋಬೇಕು. ಕಪ್ಪು ಎಳ್ಳು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಈ ಬಿಳಿ ಎಳ್ಳನ್ನು ನಾವು ಧನಾಕರ್ಷಣೆಗೆ ಹೇಗೆ ಉಪಯೋಗಿಸ್ಕೋಬೇಕು, ಅದರಿಂದ ನಮಗೆಷ್ಟು ಶುಭ ಆಗುತ್ತೆ, ಲಕ್ಷ್ಮೀ ಕಟಾಕ್ಷ ಆಗುತ್ತೆ, ಋಣ ಬಾಧೆಗಳಿಂದ ಮುಕ್ತರಾಗ್ತೀವಿ, ಹಾಗೆ ದಾರಿದ್ರ್ಯದಿಂದ ಮುಕ್ತಿಯನ್ನು ಪಡೆಯೋಕ್ಕೆ ಬಿಳಿ ಎಳ್ಳು ಬಹಳಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ನೀವು ಅಮಾವಾಸ್ಯೆಯ ದಿನ ಬಿಳಿ ಎಳ್ಳನ್ನು ಒಂದು ಕಾಲು ಕೆಜಿಯನ್ನು ಬಿಳಿ ಎಳ್ಳು ತಗೊಂಡು 11 ಪೇಪರ್, ಬಿಳಿಯ ಪೇಪರ್ಗಳನ್ನು 11 ಪೇಪರ್ ತಗೊಂಡು ಸ್ವಲ್ಪ ಹರಿದುಬಿಟ್ಟು ಎಲ್ಲ ಪೇಪರ್ಗಳು 11 ಪೇಪರ್ ಮಾಡಿ, ಆ 11 ಪೇಪರ್ಗಳಲ್ಲಿ ಅಮಾವಾಸ್ಯೆಯ ದಿನ, ಅಮಾವಾಸ್ಯೆಯ ತಿಥಿ ಇರ್ತಕ್ಕಂಥ ಸಮಯದಲ್ಲಿ ತಲೆಗೆ ಸ್ನಾನ ಮಾಡಿ ಮನೆಯಲ್ಲಿ ದೇವರ ಗುಡಿಯಲ್ಲಿ 11 ಪೇಪರ್ಗಳಲ್ಲಿ ಪ್ರತಿ ಪೇಪರ್ನಲ್ಲಿಯೂ ಸಹ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಇಟ್ಟು, ಅದರ ಜೊತೆಗೆ ಆ ಪೇಪರಲ್ಲಿ ಒಂದು ಸ್ವಸ್ತಿಕ್ ಇರ್ಬೋದು, ಓಂ ಇರ್ಬೋದು, ಶ್ರೀಕಾರ ಇರ್ಬೋದು ಬರೆದು ಅದರಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನು ಇಟ್ಟುಬಿಟ್ಟು ಅಮಾವಾಸ್ಯೆಯ ದಿನ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಅಮಾವಾಸ್ಯೆಯ ದಿನ ಇಟ್ಟು ಅದನ್ನು ಏನು ಮಾಡಬೇಕು, ಆ ಒಂದು ಎಳ್ಳನ್ನು ಅದನ್ನು ನಾವು 11 ಭಾಗ ಮಾಡ್ತೀವಿ. ಆ 11 ಭಾಗದಲ್ಲಿ 5 ಒಂದು ಕಡೆ ಇಡಿ, 6 ಒಂದು ಕಡೆ ಇಟ್ಟು, ಆ ಒಂದು 11 ಭಾಗಗಳಲ್ಲಿ 11 ಪೇಪರ್ಗಳನ್ನು ಚೆನ್ನಾಗಿ ಮಡಚಿಬಿಟ್ಟು ಆ 6 ಬೇರೆ ಇಟ್ಟು 5 ಮಾತ್ರ ನಾವೇನು ಮಾಡಬೇಕು, ಅದನ್ನು ತಗೊಂಡು ಎಲ್ಲಾದರೂ ಮೀನುಗಳಿರೋ ಕಡೆ ಆ 5 ಪೊಟ್ಟಣಗಳಲ್ಲಿ ಏನು ಇಟ್ಕೊಂಡಿರ್ತೀವಿ ಆ ಬಿಳಿ ಎಳ್ಳನ್ನು ಮೀನುಗಳಿಗೆ ಆಹಾರವಾಗಿ ಅಥವಾ ನೀರಿಗೆ ಅದನ್ನು ಅರ್ಪಣೆ ಮಾಡಬೇಕು. ಈ 6 ಮುಂದಿನ ಅಮಾವಾಸ್ಯೆಯ ತನಕ ವಾಹನದಲ್ಲಿ ಒಂದು ಇಟ್ಕೋಬೇಕು, ಪರ್ಸಲ್ಲಿ ಒಂದು ಇಟ್ಕೋಬೇಕು, ಅಥವಾ ತಾವೇನಾದರೂ ಬ್ಯಾಗ್ ಕ್ಯಾರಿ ಮಾಡಿದ್ರೆ ಅದರಲ್ಲಿ ಇಟ್ಕೋಬೇಕು. ಹಾಗೆ ಅಥವಾ ಮನೆಯಲ್ಲಿ ಒಂದು ಇದು ಏನು ಬೀರುವಲ್ಲ ಅಥವಾ ಮನೆಯಲ್ಲಿ ಬೀರುವಲ್ಲಿ ಒಂದು ಇಟ್ಕೋಬೇಕು, ಹಾಸಿಗೆ, ಈ ರೀತಿ ಎಲ್ಲೆಲ್ಲಿ ನಾವು ಆ ಪೊಟ್ಟಣ ಇಟ್ಕೊಳ್ತೀವೋ ಆ ತಿಂಗಳ ಪೂರ್ತಿ ನಿಮಗೆ ಧನಾಕರ್ಷಣೆಯಾಗುತ್ತೆ. ಹಾಗೆಯೇ ನಿಮಗೆ ವಿಶೇಷವಾಗಿ ಸಾಲ ಕೊಡಬೇಕಾಗಿರೋರು ಕೊಡ್ತಾರೆ, ನೀವು ಸಾಲ ತೀರಿಸಬೇಕಾದ್ರೂ ಕೂಡ ಹಣ ಕೂಡ ಬರ್ತೈತೆ. ಇದು ತಂತ್ರಶಾಸ್ತ್ರದಲ್ಲಿ ಬಿಳಿ ಎಳ್ಳಿಗೆ ಇಷ್ಟು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. 6 ಭಾಗ 6 ಪೇಪರ್ಗಳಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನು ಇಟ್ಟು ಆ ಪೇಪರ್ನಲ್ಲಿ ಸ್ವಸ್ತಿಕ್ಕು ಅಥವಾ ಶ್ರೀಕಾರ ಏನೇ ಬರೀ, ಅರಿಶಿನ ಇಡಬಾರ್ದು, ಕುಂಕುಮ ಇಡಬಾರ್ದು, ಚಿಕ್ಕ ಸಣ್ಣ ಪೊಟ್ಟಣಗಳಾಗಿ ಮಾಡಿಕೊಂಡು ಆ 6 ಮನೆಯಲ್ಲಿಟ್ಟು ಈ 5 ಪೊಟ್ಟಣ ತಗೊಂಡು ಮೀನಿಗೆ 5 ಕೂಡ ಮೀನಿಗೆ ಹಾಕುವಾಗ ಒಂದೊಂದು ಕೂಡ ಹಾಕೋ ಸಮಯದಲ್ಲಿ ನನಗೆ ಧನಾಕರ್ಷಣೆ ಆಗಬೇಕು, ನನ್ನ ಸಾಲ ತೀರಬೇಕು, ನನಗೆ ದಾರಿದ್ರ್ಯ ವಿಮುಕ್ತಿ ಆಗಬೇಕು ಅಂತಕ್ಕಂಥ ಪ್ರಾರ್ಥನೆ ಮಾಡ್ಕೊಂಡು ಮಾಡಿದರೆ ಬಿಳಿ ಎಳ್ಳಿನಲ್ಲಿ ಅಷ್ಟೊಂದು ಯೋಗ ಇದೆ. ಜೊತೆಗೆ ನಾವು ಹೇಳ್ತೀವಿ ವೈಜ್ಞಾನಿಕವಾಗಲೂ ಕೂಡ ಐರನ್ ಕಂಟೆಂಟ್ಸು ಜಾಸ್ತಿ ಬಿಳಿ ಎಳ್ಳಲ್ಲೂ ಕೂಡ ಇರುತ್ತೆ ಅಂತ ಹೇಳುತ್ತೆ. ಈ ರೀತಿ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆಯವರೆಗೂ ಈ ರೀತಿ 3 ಅಮಾವಾಸ್ಯೆ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಧನಕ್ಕೆ ಅಂದರೆ ಹಣಕ್ಕೆ ಕೊರತೆಯೇ ಇರೋದಿಲ್ಲ. ಅಟ್ಲೀಸ್ಟು ನಮ್ಮ ಕರ್ಮಫಲ ಬೇರೆ ಇರುತ್ತೆ, ನಾವು ಅಟ್ಲೀಸ್ಟ್ ನಿಭಾಯಿಸ್ಕೊಳ್ಳೋಕ್ಕಾದರೂ ಆ ಭಗವಂತನ ಕೃಪೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ಅದರ ಜೊತೆಗೆ ನೀವು ಸಾಧ್ಯವಾದಷ್ಟು ಗಾಯತ್ರಿ ಸ್ತೋತ್ರ, ಗಾಯತ್ರಿ ಮಂತ್ರ ಹೇಳ್ಕೊಳ್ಳಿ. ಆ ಸಮಯದಲ್ಲಿ ನಿಮಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ಗಾಯತ್ರೈ ನಮಃ ಹೇಳ್ಕೊಬೋದು. ಓಂ ಭೂರ್ಭುವ ಸ್ವಾಹ ತತ್ಸರ್ವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್, ಅದಾದರೂ ಹೇಳ್ಕೊಳ್ಳಿ. ಇಲ್ಲ ಅಂದರೆ ಆ ತಾಯಿ ಹೆಸರು ಸ್ಮರಣೆ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.